ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳಿದ್ರು? ಅದೇ ರಾಗ ಅದೇ ಹಾಡು. ಹುಡುಗಿ ತಾಯಿ ಮದುವೆ ಬೇಡವೇ ಬೇಡ ಅಂತ ಹಠ ಮಾಡ್ತಾ ಕೂತಿದ್ದಾರೆ. ಸದ್ಯ ಅವನ್ ಮಠಕ್ಕೆ ಹೋದ್ಮೇಲೆ ಈ ವಿಷಯ ಹೇಳಿದ್ರಲ್ಲ, ಒಳ್ಳೇದಾಯ್ತು. ಮದ್ವೆನೇ ಬೇಡ ಅಂತಿದ್ದವನ್ಗೆ ಹೇಗೋ ಒಪ್ಸಾಗಿದೆ. ಈಗ ಈ ಕಿರಿಕಿರಿ ಏನಾದ್ರೂ ಗೊತ್ತಾದ್ರೆ ಮದ್ವೆನೇ ಬೇಡ ಅಂದ್ಬಿಡ್ತಾನೆ. ನನಗೂ ಅರ್ಥ ಆಗುತ್ತೆ ತಾಯಿ, ಆದ್ರೆ ಏನ್ ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆಸ್ತಿ ಅಂತಸ್ತು ಏನೇ ಇರಬಹುದು, ಆದ್ರೆ ಇಂಥ ಹುಡುಗ ಸಿಗ್ಬೇಕು ಅಂದ್ರೆ ಅವ್ರ ಅದೃಷ್ಟ ಮಾಡಿರ್ಬೇಕು. ಆದ್ರೆ ಏನ್ ಮಾಡೋದು? ನನ್ನ ಮಾತು ಗಂಡ ಹೆಂಡತಿ ತಲೆಗೆ ಹೋಗ್ತಾ ಇಲ್ಲ. ಅವ್ರ ಹೆಂಡತಿ ಆಸ್ತಿ ಆಸ್ತಿ ಅಂತ ಹಲ್ಬುದ್ರೆ ಆಚಾರ್ಯರು ಅದೇನೋ ಕಾರಣನ ಮನಸ್ಸಲ್ಲಿ ಇಟ್ಕೊಂಡು ಅನುಮಾನಿಸ್ತಾ ಇದ್ದಾರೆ. ನನಗೇನೋ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗಂತ ಕೈ ಚೆಲ್ಲಿ ಕೊಡೋದು ಬೇಡ ಭಟ್ರೆ. ಹಣ್ಣಿರೋ ಮರಕ್ಕೆ ಕಲ್ಲು ಬೀಳೋದು, ಹೆಣ್ಣಿರೋ ಮನೆಗೆ ಕಾಲ್ ಸವಸೋದು ಇದ್ದಿದ್ದೆ. ಹೌದು ಭಟ್ರೆ, ಆ ಹುಡುಗಿನ ನಮ್ಮ ಮತ್ತೆ ತುಂಬ ಆಸೆ ಪಟ್ಬಿಟ್ಟಿದ್ದಾರೆ. ಹೀಗಾದರೂ ಪ್ರಯತ್ನ ಮಾಡಬೇಕು, ಅವ್ರಿಗೆ ನಿರಾಸೆ ಆಗಬಾರ್ದು. ನೀವು ಒಪ್ಪಿದ್ರೆ ನಾನೇ ಅವ್ರ ಮನೆಗೆ ಬಂದು ಒಂದು ಮಾತು ಕೇಳಿದ್ರೆ ಹೇಗೆ? ಬರಬಹುದು, ಆದರೆ ನೀವು ಸರಸ್ವತಿ ಪುತ್ರರು, ಜೊತೆನಲ್ಲಿ ದೊಡ್ಡ ಹುದ್ದೆನಲ್ಲಿರೋರು. ನನ್ನ ಕಣ್ಣು ಮುಂದೆ ನಿಮಗೇನಾದರೂ ಅಂದು ಅವಮಾನ ಮಾಡಿಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಆಚಾರ್ಯರೇ. ಆ ಚಿಂತೆ ನಿಮಗೆ ಬೇಡ ಭಟ್ರೆ. ಅಷ್ಟು ದೊಡ್ಡ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ನನ್ನಂಥವ್ರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ಆ ನಂಬಿಕೆ ನನಗಿದೆ. ನೀವು ಸಿದ್ಧವಾಗಿ ಹೋಗ್ಬರೋಣ. ತಮ್ಮಿಚ್ಛೆ, ಹೋಗ್ಬರೋಣ. ನಿನಗೆ ಯಾವ್ದು ಇಷ್ಟ ಆಗುತ್ತೆ ನೋಡು. ಇದರಲ್ಲಿ ನಿಮ್ಮ ಅಜ್ಜಿ, ಮುತ್ತಜ್ಜಿ, ನಂದು ಮತ್ತೆ ನಿಂದು ಎಲ್ಲ ಒಡವೆಗಳಿದೆ. ಎಲ್ಲ ಹಳೆ ಕಾಲದ್ದು ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲ ಸೇರಿಸಿ ಮಾಡಿದಂಥ ಒಡವೆಗಳು. ನಿನಗೆ ಯಾವ್ದು ಬೇಕೋ ಅದನ್ನ ಹಾಕೋ. ನಾಳೆ ಗಂಡಿನ ಕಡೆಯವರು ನಿನ್ನ ನೋಡಕ್ ಬರ್ತಿದ್ದಾರೆ. ನೀನು ಲಕ್ಷಣವಾಗಿ ಕಾಣಬೇಕು. ಅಮ್ಮ, ಒಡವೆ ಹಾಕೊಳ್ದೇ ಇದ್ರು ಅಕ್ಕ ಸುಂದರವಾಗೇ ಕಾಣ್ತಾಳೆ. ಹೌದಪ್ಪ, ನಿಮ್ಮ ಅಕ್ಕ ಸುಂದರವಾಗೇ ಇದ್ದಾಳೆ. ಹಾಗಂತ ಬಂದವ್ರ ಮುಂದೆ ಬರೀ ಕುತ್ತಿಗೆಯಲ್ಲಿ ಇರಕ್ಕಾಗತ್ತಾ? ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಒಡವೆ ಎಲ್ಲ ಹಾಕೊಂಡು ಬಂದ್ರೆ ತಾನೇ ನಮ್ಮ ಆಸ್ತಿ ಅಂತಸ್ತು ಅವ್ರಿಗೆ ಕಣ್ಣಿಗೆ ಕುಕ್ಕೋದು. ನಾನು ಇಷ್ಟ ಆಗ್ಬೇಕಾಗಿರೋದು ಅವ್ರ ಕಣ್ಗಲ್ಲಮ್ಮ, ಮನ್ಸಿಗೆ. ಕಣ್ಣಿಂದ ನೋಡಿದ್ರೆ ಅಲ್ವೇನೆ ಮನ್ಸಿಗೆ ಇಷ್ಟ ಆಗೋದು. ಇವಾಗ ಬರ್ತಾ ಇರೋರು ತುಂಬಾ ಆಸ್ತಿವಂತರು.